ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ, ಹಂಗಂದರೆ ವಿಶ್ವ ಮಧುಮೇಹ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಈ ಒಂದು ದಿನದ ವಿಶೇಷವಾದ ಕಾರ್ಯಕ್ರಮಗಳು ಏನು ಅಂದರೆ, ವಿಶ್ವದಾದ್ಯಂತ ಸಣ್ಣ ಆಸ್ಪತ್ರೆ ಇರ್ಬೋದು, ದೊಡ್ಡ ಆಸ್ಪತ್ರೆ ಇರ್ಬೋದು, ಯಾರೇ ಒಬ್ಬರು ಆರೋಗ್ಯ ತಪಾಸಣಾ ಇದರಲ್ಲಿ ತೊಡಗಿಕೊಂಡಿದ್ದಾರೋ ಅಂಥವರೆಲ್ಲ ಏನು ಮಾಡ್ತಾರೆ ಅಂದರೆ, ಎಲ್ಲ ಸಾರ್ವಜನಿಕರಿಗೂ ಸಕ್ಕರೆ ಕಾಯಿಲೆ ಅಂದರೆ ಏನು, ಇದು ಯಾವ ರೀತಿ ಬರುತ್ತೆ, ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ಬೋದು, ಯಾವ ರೀತಿ ಇದರಲ್ಲಿ ಆಗೋವಂಥ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನು ಅರಿವು ಮೂಡಿಸೋದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು ಆಚರಿಸ್ತೀವಿ. ಇದೇನು ಇವತ್ತು ಒಂದೇ ದಿವಸ ಮಾಡಬೇಕು ಅನ್ನೋದೇನಿಲ್ಲ. ನಾವು ಪ್ರತಿಯೊಂದು ದಿವಸನೂ ಆಸ್ಪತ್ರೆಯಲ್ಲಿರಬೇಕಾದ್ರೆ ಈ ಕೆಲಸ ಮಾಡ್ತಾನೇ ಇರ್ತೀವಿ. ಆದರೆ ಪ್ರತಿಯೊಂದಕ್ಕೂ ಒಂದು ವಿಶೇಷ ದಿನಾಚರಣೆ ಅಂತ ಕೊಟ್ಟಾಗ ಎಲ್ಲರೂ ನಾವು ಒಗ್ಗೂಡಿಸ್ಕೊಂಡು, ಪ್ರತಿಯೊಂದು ಆರೋಗ್ಯ ಡಿಪಾರ್ಟ್ಮೆಂಟಲ್ಲಿರುವಂಥ ಪ್ರತಿಯೊಬ್ಬರನ್ನೂ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ತೀವಿ. ಸೊ ದ್ಯಾಟ್ ನಾವು ಎಲ್ಲರೂ ಇದ್ರ ಕಡೆ ಅಟೆನ್ಷನ್ ತಗೊಬರೋ ಥರ, ವೈದ್ಯರಿರ್ಬೋದು, ಪೇಷಂಟ್ಸ್ ಇರ್ಬೋದು, ಪಾಲಿಸಿ ಮೇಕರ್ಸ್ ಇರ್ಬೋದು, ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಇರ್ಬೋದು, NGOs ಇರ್ಬೋದು, ಇವ್ರನ್ನೆಲ್ಲರನ್ನೂ ಒಗ್ಗೂಡಿಸಿ ಇವತ್ತಿನ ದಿವಸ ಇದನ್ನು ಅರಿವು ಮೂಡಿಸಬೇಕು ಅನ್ನೋದೇ ಒಂದು ವಿಶೇಷವಾದ ಇದು. ಇದರಲ್ಲಿ ನಮ್ಮ ದೇಶದ ಯಾವ ರೀತಿ ಇದೆ, ನಮ್ಮ ದೇಶದ ಅಂಕಿಅಂಶಗಳ ಪ್ರಕಾರ ಯಾವ ಸ್ಟೇಜಲ್ಲಿದೆ ಅಂದರೆ, 2021ರಲ್ಲಿ IDF ಹಂಗಂದರೆ ಇಂಟರ್ನ್ಯಾಷನಲ್ ಡಯಾಬಿಟೀಸ್ ಫೆಡರೇಷನ್ ಪ್ರಕಾರ 70 ಮಿಲಿಯನ್ ಜನಗಳಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಒಂದು ಸುದ್ದಿ ಬಂದಿದೆ. ಆದರೆ ನಮ್ಮ ದೇಶದ್ದೇ ಆದ ಅಂಕಿಅಂಶಗಳ ಪ್ರಕಾರ ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಈ ಒಂದು ಆರ್ಗನೈಸೇಷನ್ ಪ್ರಕಾರ ನಮ್ಮ ದೇಶದಲ್ಲಿ ಈಗಾಗಲೇ 10 ಕೋಟಿ ಜನಗಳಿಗೆ ಸಕ್ಕರೆ ಕಾಯಿಲೆ ಇದೆ. ಮತ್ತು 13 ಕೋಟಿ ಜನಗಳಿಗೆ ಪ್ರೀ ಡಯಾಬಿಟೀಸ್, ಹಂಗಂದರೆ ಸಹಜವಾದ ಮಾತಿನಲ್ಲಿ ಹೇಳಬೇಕಾದ್ರೆ ಬಾರ್ಡರ್ ಲೈನ್ ಡಯಾಬಿಟೀಸ್ ಇದೆ ಅಂತ ಗೊತ್ತಾಗಿದೆ. ಇದು IDF ಕೊಡೋ ಡೇಟಾಗೂ ನಮ್ಮ ದೇಶದಲ್ಲಿರೋ ಡೇಟಾಗೂ ಬಹಳ ವ್ಯತ್ಯಾಸ ಇದೆ. ನಮ್ಮ ದೇಶದ್ದು ನಾವು ತಗೋಬೇಕಾಗತ್ತೆ. ಬೇರೆ ಕಡೆ ಏನು ಮಾಡುತ್ತೀವಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡೇಟಾ ತೊಗೊಂಡು ನೋಡ್ತಾರೆ, ಅದು ನಮ್ಮ ದೇಶದ್ದು. ಎರಡನೇದಾಗಿ ಅಂದರೆ, ಬೇರೆ ದೇಶಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಒಂದು 10 ಇಯರ್ಸ್ ಅರ್ಲಿ ಡಯಾಬಿಟೀಸ್ ಗೊತ್ತಾಗುತ್ತೆ ಸಾರ್ವಜನಿಕರಲ್ಲಿ, ಬೇರೆ ದೇಶಗಳನ್ನು ಕಂಪೇರ್ ಮಾಡಿದ್ರೆ. ಅದನ್ನು ತಗೊಂಡ್ರೂ ಈ 10 ವರ್ಷಗಳ ಬೇಗನೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ದೇಶದ ಶಕ್ತಿ ಅಂದರೆ ಯುವಕರು, ಯುವ ಜನಾಂಗ. ಆ್ಯಾವ್ರೇಜ್ ಏಜ್ 28 ವರ್ಷದಲ್ಲಿದೆ. ನಾವು ಸಹಜವಾಗಿ ನೋಡೋದು ಸಕ್ಕರೆ ಕಾಯಿಲೆ ಅನ್ನೋದು 40 ವರ್ಷ ಆದ ನಂತರ ಬರೋದು, ಭಾಳ ಅಫ್ಲೂಯೆಂಟ್ ಫ್ಯಾಮಿಲಿಯಲ್ಲಿರೋರಿಗೆ ಬರೋದು, ಸ್ಥೂಲಕಾಯ ಇರೋವಂಥವ್ರಿಗೆ ಬರೋದು ಅಂತ ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ವಿ. ಆ ಒಂದು ಡಿಮಾರ್ಕೇಷನ್ ಈಗ ಟೋಟಲಿ ಡಿಸಪಿಯರ್ ಆಗಿದೆ. ಯುವಕರಿಗೆ ಆಗಲಿ ಸಣ್ಣ ಮಕ್ಕಳಿಗೂ ಡಯಾಬಿಟೀಸ್ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ಈ ಯುವ ಜನಾಂಗದಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸ್ಕೊಂಡ್ರೆ 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, ಅವರೇನಾದ್ರು ಇದನ್ನು ಸರಿಯಾಗಿ ಗಮನ ಹರಿಸಿ ಇದನ್ನು ಕಂಟ್ರೋಲ್ ತೊಗೊಂಬಂದಿಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ಬಹಳ ಬೇಗ ಬರೋವಂಥ ಸಾಧ್ಯತೆಗಳುಂಟು. ಇದರಿಂದ ನಮ್ಮ ಯುವ ಜನಾಂಗದ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಸೊಸೈಟೀಸ್ ಇರ್ಬೋದು, ಆ್ಯಸ್ ಅ ನೇಷನ್ ನಮಗೆ ಬಹಳ ಲಾಸ್ ಆಗುವಂಥ ಚಾನ್ಸಸ್ ಇದೆ. ನಿಯಂತ್ರಣ ಮಾಡ್ಕೋಬೇಕು ಅಂದರೆ ಏನೇನು ಮುನ್ನೆಚ್ಚರಿಕೆ ಅನ್ನೋದಕ್ಕೆ ಮೊದಲು ಇದು ಯಾರಿಗೆ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅಲ್ಲಿ ನಮಗೆ 2 ಉತ್ತರ ಸಿಗತ್ತೆ. ಮೊದಲನೇದಾಗಿ ವಾಟ್ ವಿ ಕಾಲ್ ಡೆಮೋಗ್ರಫಿ. ಸೌತ್ ಏಷ್ಯಾನಲ್ಲಿ ಬಹಳ ಜಾಸ್ತಿ ಜನಗಳಿಗೆ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ಳೋದು. ಇದಕ್ಕೆ ಕಾರಣ ಆನುವಂಶಿಕವಾಗಿ ಬರುವಂಥ ಒಂದು, ನಮ್ಮ ಭಾರತ ದೇಶದಲ್ಲಿರುವಂಥ ಜೀವನ ಶೈಲಿ ಅನ್ನೋದು ಎರಡನೇದು. ಈ ಒಂದು 2 ಡೆಕೇಡಿಂದ ಯಾವ ರೀತಿ ನಮ್ಮ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇಂಪ್ರೂವ್ ಆಗ್ತಿದೆಯೋ ಅದರ ಜೊತೆಯಲ್ಲಿ ಅರ್ಬನೈಸೇಷನ್ ಜಾಸ್ತಿ ಆಗ್ತಿದೆ. ನಾವು ತಗೊಳ್ಳೋವಂಥ ಆಹಾರ ಪದಾರ್ಥಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗ್ತಿದೆ. ಆಮೇಲೆ ನಾವು ಇರೋವಂಥ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಪ್ರತಿಯೊಂದಕ್ಕೂ ನಾವು ವೆಹಿಕಲ್ಸ್ನೇ ಯೂಸ್ ಮಾಡ್ತಾ ಇದ್ದೀವಿ. ನಡೆಯೋದಾಗಲಿ ಎಕ್ಸಸೈಸ್ ಮಾಡೋದಾಗಲಿ ಕಡಿಮೆ ಆಗ್ತಿದೆ. ಈ ರೀತಿ ನಾನಾ ವಿಷಯಗಳಿಂದ, ಆಮೇಲೆ ಇದರ ಜೊತೆಗೆ ಮಾನಸಿಕ ಒತ್ತಡ,
ಬಹಳಷ್ಟು ಯುವಕರಲ್ಲಿ ಕಾಣಿಸ್ಕೊಳ್ತಾ ಇರೋದು ಇದೊಂದು. ಇದು ಜಾಸ್ತಿ ಆಗ್ತಾ ಇದ್ದಂಗೆ ನಮಗೆ ಡಯಾಬಿಟೀಸ್ ಬರುವಂಥ ರಿಸ್ಕು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದು ಕಾರಣಗಳು ಯಾರಿಗೆ ಬರ್ಬೋದು ಅಂತ. ಯಾವ ರೀತಿ ಇದನ್ನು ತಡೆಗಟ್ಟಬೋದು ಅಂದರೆ ಇದೇ ಲೈನಲ್ಲಿ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೋಬೇಕು. ಈಗ ನಾನು ಹೇಳ್ತಾ ಇದ್ದೆ ಮಕ್ಕಳಲ್ಲಿ ಬರುತ್ತೆ, ಯುವಕರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಾವು ಬಹಳ ಸಣ್ಣ ವಯಸ್ಸಿಂದಾನೇ, ಸ್ಕೂಲ್ ಏಜಿಂದಾನೇ ಇರ್ಬೋದು, ಕಾಲೇಜ್ ಏಜಿಂದಾನೇ ಇರ್ಬೋದು, ಆರೋಗ್ಯಕರವಾದ ಆಹಾರಗಳನ್ನ ತಗೋಬೇಕು ಅನ್ನೋದು ಒಂದು ಮುಖ್ಯವಾದ ಒಂದು ಅಂಶ. ಆರೋಗ್ಯಕರವಾದ ಆಹಾರ ಸೇವಿಸೋದು ಒಂದೇ ಅಲ್ಲ, ಅದನ್ನು ಕರೆಕ್ಟ್ ಟೈಮಿಗೆ ತಗೋಬೇಕು ಅಂತ. ಇವಾಗ ಹೆಂಗಾಗಿದೆ ಅಂದರೆ ನಾವು ಆಹಾರ ಪದಾರ್ಥಗಳು ತಗೊಳ್ಳೋದಕ್ಕೆ ಟೈಮಿಂಗ್ಸೇ ಇಲ್ಲ. ಮೊದಲೆಲ್ಲ ಹೇಳ್ತಾಯಿದ್ರು ಬೆಳಗ್ಗೆ ಎದ್ದಿದ ತಕ್ಷಣ 8, 8:30, 9 ಗಂಟೆ ಒಳಗಡೆ ತಿಂಡಿ ಮುಗಿಸ್ಬೇಕು ಅಂತ. ಅದಿಲ್ವೇ ಇಲ್ಲ. ಯಾರಿಗೆ ಯಾವ್ಯಾವ ಟೈಮ್ ಬರುತ್ತೋ ಅದೆಲ್ಲ ಬ್ರೇಕ್ಫಾಸ್ಟ್ ಟೈಮ್, ಯಾರಿಗೆ ಯಾವ್ಯಾವ ಟೈಮ್ ಬರುತ್ತೋ ಅದೆಲ್ಲ ಲಂಚ್ ಟೈಮ್. ಆ ರೀತಿ ಆಗಬಾರ್ದು. ಒಂದು ಆರೋಗ್ಯಕರವಾದ ಆಹಾರ, ಮಿತವಾದ ಅಳತೆಯಲ್ಲಿ ತಗೊಳ್ಳೋಂಥದ್ದು, ಕರೆಕ್ಟ್ ಟೈಮಲ್ಲಿ ಸೇವಿಸುವಂಥದ್ದು. ಅದರ ಜೊತೆಗೆ ವ್ಯಾಯಾಮ ಬಹಳ ಮುಖ್ಯವಾದ ಒಂದು ಅಂಶ. ಮಕ್ಕಳಲ್ಲೇ ಆಗಲಿ, ಯುವಕರಲ್ಲೇ ಆಗಲಿ, ಮಧ್ಯ ವಯಸ್ಸಿನವ್ರಿಗೆ ಆಗಲಿ ಈ ವ್ಯಾಯಾಮ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಎರಡನೇದು. ಮೂರನೇದು, ಮಾನಸಿಕ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ. ಅದು ಬಹಳ ಕಡಿಮೆ ಆಗ್ತಿದೆ ಎಲ್ಲ ಕಡೆಯಲ್ಲೂ. ರೋಡಲ್ಲೋದ್ರೆ ಟೆನ್ಷನ್ನು, ಕೆಲಸದಲ್ಲಿ ಕುಂತ್ಕೊಂಡಿದ್ರೆ ಟೆನ್ಷನ್ನು, ಮನೆಯಲ್ಲಿ ಬಂದರೆ ಟೆನ್ಷನ್ನು. ಈ ರೀತಿ ನಾನಾ ರೀತಿಯಲ್ಲಿ ಮಾನಸಿಕವಾಗಿ ಒತ್ತಡಗಳು ಹೆಚ್ಚಾಗ್ತಾ ಇದ್ದಂಗೆ ನಮ್ಮ ಮೈಯಲ್ಲಿ ಡೆವಲಪ್ ಆಗುವಂಥ ಕೆಲವು ಹಾರ್ಮೋನ್ಸು ಇನ್ಸುಲಿನ್ಗೆ ಅಗೇನ್ಸ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದ್ದರಿಂದ ಆದಷ್ಟು ಬೇಗ ಸಕ್ಕರೆ ಕಾಯಿಲೆ ಡೆವಲಪ್ ಆಗುವಂಥ ಚಾನ್ಸಸ್ ಉಂಟು. ಆಮೇಲೆ ಸ್ಥೂಲಕಾಯತೆ, ಅದನ್ನು ಎಷ್ಟಾಗತ್ತೋ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟು ಮಾಡಿಕೊಂಡ್ರೆ ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಹಜವಾಗಿ ಒಂದು ಹೆಲ್ಪ್ ಆಗುತ್ತೆ.